ನಮಸ್ತೆ. ಕಡಲ ತೀರದ ಭಾರ್ಗವ ಡಾಕ್ಟರ್ ಶಿವರಾಮ್ ಕಾರಂತರವರ ಒಂದು ಸಣ್ಣ ಕಾದಂಬರಿ ಸರಸಮ್ಮನ ಸಮಾಧಿ. ಈ ಕಾದಂಬರಿಯು ಸತಿ ಸಹಗಮನ ಪದ್ಧತಿಯ ಬಗ್ಗೆ ಬೆಳಕನ್ನು ಚೆಲ್ತಾ ಬರುತ್ತೆ. ಭಾರತದಲ್ಲಿ ಕಂಡಂತಹ ಅತ್ಯಂತ ಕೆಟ್ಟ ಹಾಗೂ ಅನಿಷ್ಟ ಪದ್ಧತಿಗಳಲ್ಲಿ ಒಂದಾದಂತಹ ಸತಿ ಸಹಗಮನ ಪದ್ಧತಿಯ ಬಗ್ಗೆ ಈ ಕಾದಂಬರಿಯು ಬೆಳಕು ಚೆಲ್ತಾ ಬರುತ್ತೆ. ಸರಸಮ್ಮ ಮಹಾಸತಿಯು ಅಥವಾ ಇಲ್ಲಿರ್ತಕ್ಕಂಥ ಒಂದು ನಿಗೂಢತೆಯ ಕೇಂದ್ರ ಬಿಂದುವು ಅಂತಕ್ಕಂಥದ್ದು ಈ ಕಾದಂಬರಿಯಲ್ಲಿ ಓದುವಾಗ ನಮಗೆ ನಿಗೂಢತೆ ಬಗ್ಗೆ ಭಾಳಷ್ಟು ಕುತೂಹಲ ಕೇಳಿಸ್ತಾ ಬರುತ್ತೆ. ನಿಗೂಢತೆಯ ಮುನ್ಸೂಚನೆಯಾಗಿ ಇಲ್ಲಿ ಆಡಹುಡಿ ಚಂದ್ರಯ್ಯ ಅಂತಕ್ಕಂಥ ಕ್ಯಾರೆಕ್ಟರ್ ಬರುತ್ತೆ. ಆಡಹುಡಿ ಚಂದ್ರಯ್ಯ ಇದು 3ನೇ ಅಧ್ಯಾಯದಲ್ಲಿ ನೋಡ್ತಾ ಬರ್ತೀವಿ. ಹಂಸ ಪಕ್ಷಿ ಇದ್ದಲ್ಲಿ ಕೆಸರು ಇರುತ್ತದೆ, ದೀಪವಿದ್ದಲ್ಲಿ ಕತ್ತಲು ಇರುತ್ತದೆ ಎನ್ನುವ ಹಾಗೆ ನಮ್ಮ ಸರಸಮ್ಮನ ಗುಡಿಯ ಊರಿನಲ್ಲೇ ಆಡಹುಡಿ ಚಂದ್ರಯ್ಯನ ಮನೆ ಇರುವುದು. ನೋಡಿ, ಆ ಪದಗಳ ಬಳಕೆ ನೋಡ್ರಿ ಎಷ್ಟು ಅದ್ಭುತ ಅನಿಸುತ್ತೆ. ಈ ಚಂದ್ರಯ್ಯ ಅಂತಕ್ಕಂತಹ ಪಾತ್ರವೇ ಒಂದು ಪ್ರಿಫಿಕ್ಸ್ ಥರ ಆಡಹುಡಿ ಅಂತೇಳಿ ಸೇರ್ತಾ ಇದೆ. ಆಡಹುಡಿ ಅಂದರೆ ಏನು ಅಂತಂದು ಈ ಗ್ರಾಮಿಕ ಭಾಷೆಗಳಲ್ಲಿ ನಾವು ನೋಡ್ತಾ ಬರ್ತೀವಿ. ಈ ಪಾತ್ರ ನನಗೆ ಭಾಳಷ್ಟು ಕುತೂಹಲ ಕೇಳಿಸ್ತಕ್ಕಂಥ ಪಾತ್ರ ಆಗಿದೆ. ಈ ಪಾತ್ರದ ಸುತ್ತ ಹಲವಾರು ಸ್ತ್ರೀ ಪಾತ್ರಗಳು ಕೂಡ ಗಿರಿಕಿಯನ್ನು ಹೊಡೆಯುತ್ತಾ ಬರುತ್ತೆ. ಕೊನೆಯದಾಗಿ ಈ ಚಂದ್ರಯ್ಯ ಅಂತಕ್ಕಂತಹ ಪಾತ್ರ ಯಾವ ಪಾತ್ರದ ಅಥವಾ ಯಾವ ಸ್ತ್ರೀ ಪಾತ್ರದೊಂದಿಗೆ ಗಿರಿಕಿ ಹೊಡೆಯುತ್ತದೆ ಅಂಥೇಳಿ ಕೊನೆಯ ಅಧ್ಯಾಯದಲ್ಲಿ ನಾವು ನೋಡ್ತಾ ಬರ್ತೀವಿ. ದಯವಿಟ್ಟು ಈ ಪುಸ್ತಕವನ್ನು ಓದಿ. ಭಾಳಷ್ಟು ಕುತೂಹಲಕವನ್ನು ಈ ಪುಸ್ತಕದಲ್ಲಿ ಕಡಲ ತೀರದ ಭಾರ್ಗವರವರು ನಮಗೆ ಬಿಟ್ಟು ಹೋಗಿದ್ದಾರೆ. ನಮಸ್ತೆ.